ವೀಕ್ಷಕರೇ ನಮಸ್ಕಾರ. ಕರ್ನಾಟಕದಲ್ಲಿ ಹಿಂದುತ್ವ ಮತ್ತು ಕೋಮು ರಾಜಕಾರಣ ಮಾಡುವ ಪಕ್ಷ ಒಡೆದ ಮನೆಯಾಗಿದೆ. ಬಿಜೆಪಿಯು ಮೊದಲ ಬಾರಿಗೆ ಜೆಡಿಎಸ್ ಜೊತೆಗೆ ಮೈತ್ರಿಯಲ್ಲಿ ಅಧಿಕಾರಕ್ಕೆ ಬಂದ ದಿನದಿಂದ ಈವರೆಗೆ ಬಿಜೆಪಿಯಲ್ಲಿ ಒಡಕು ತೊಡಕುಗಳು ಮುಂದುವರೆದಿವೆ. ಆಂತರಿಕ ಬಂಡಾಯದ ಬಿಸಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಈಗ ಅದು ಜಗಜ್ಜಾಹೀರಾಗಿದೆ. ಒಡೆದ ಮನೆಯಾಗಿರುವ ಬಿಜೆಪಿ ರಾಜಕೀಯ ಲಾಭಕ್ಕಾಗಿ ಮದ್ದೂರಿನಲ್ಲಿ ಒಗ್ಗಟ್ಟನ್ನು ಪ್ರದರ್ಶಿಸಲು ದೌಡಾಯಿಸಿತು. ಹಿಂದೂಗಳು ನಮ್ಮವರು, ನಾವೇ ಹಿಂದೂಗಳ ರಕ್ಷಕರೆಂದು ಬಿಜೆಪಿ ರಾಜ್ಯದ ಪರಮೋಚ್ಚ ನಾಯಕರೆನಿಸಿಕೊಂಡವರು ಅಬ್ಬರಿಸಿ ಬೊಬ್ಬಿರಿದರು. ಆದರೆ ಮರುದಿನವೇ ಬಿಜೆಪಿಯ ಹಿಂದುತ್ವಕ್ಕೆ ಬಿಜೆಪಿಯ ಉಚ್ಚಾಟಿತ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಎಂಟ್ರಿ ಕೊಟ್ಟರು. ತಾನೇ ಹಿಂದುತ್ವದ ಹುಲಿ ಎಂದು ಅಬ್ಬರಿಸಿದರು. ಇನ್ನು ಯಾವುದೇ ಅಹಿತಕರ ಘಟನೆಗಳು ನಡೆದರೆ, ಅದರಲ್ಲೂ ಆ ಘಟನೆಗೆ ಕೋಮು ಆಯಾಮವಿದ್ದರೆ ಅಲ್ಲಿ ಬಿಜೆಪಿಗರು ಪ್ರತ್ಯಕ್ಷರಾಗಿಬಿಡ್ತಾರೆ. ಘಟನೆಯಲ್ಲಿ ನೊಂದವರಿಗೆ ನ್ಯಾಯ ಸಿಗ್ತದೋ ಇಲ್ವೋ ಗೊತ್ತಿಲ್ಲ, ರಾಜಕೀಯ ಬೇಳೆ ಮಾತ್ರ ಬೇಯ್ತದೆ. ಈಗ ಮದ್ದೂರಿನಲ್ಲಿ ಆಗಿರುವುದು ಇದೆ. ಹಸಿರು ಶಾಲು ಒದ್ದು ಅನ್ನ ಹಾಕ್ತಿದ್ದ ಮಂಡ್ಯ ಜಿಲ್ಲೆಯಲ್ಲಿ ಕೇಸರಿ ಶಾಲು ರಕ್ತ ಹರಿಸಲು ಹೊಂಚಾಗ್ತಿದೆ. ಆದರೆ ಈಗ ಕೇಸರಿ ಶಾಲು ಕೂಡ ಹರಿದು ಇಬ್ಬಾಗವಾಗಿದೆ. ಇನ್ನು ಮದ್ದೂರಿನಲ್ಲಿ ಸೆಪ್ಟೆಂಬರ್ 7ರಂದು ಗಣಪತಿ ವಿಸರ್ಜನೆ ವೇಳೆ ಕೆಲವು ಪುಂಡರು ಮಸೀದಿ ಎದುರು ದಾಂಧಲೆ ನಡೆಸಿದರು. ಇಸ್ಲಾಂ ಬಾವುಟವನ್ನು ಕಿತ್ತು ಅವಮಾನಿಸಿ ಕೋಮು ಕ್ರೌರ್ಯ ಮೆರೆದರು. ಘಟನೆಯು ಪೊಲೀಸ್ ಲಾಠಿ ಚಾರ್ಜ್ಗೆ ಕಾರಣವಾಯಿತು. ಹಿಂದುತ್ವವಾದಿಗಳ ಈ ಕ್ರೌರ್ಯ ಸರ್ವ ಜನಾಂಗದ ಶಾಂತಿಯ ತೋಟ ಎಂಬ ಆಶಯದೊಂದಿಗೆ ಸಹಬಾಳ್ವೆಯಿಂದ ಕೂಡಿರುವ ಮಂಡ್ಯದಲ್ಲಿ ಕೋಮು ವಿಷವಿಕ್ಕುವ ಪೂರ್ವ ನಿಯೋಜಿತ ಕೃತ್ಯವೆಂದು ಆರೋಪಿಸಲಾಗಿದೆ. ಆದಾಗ್ಯೂ ಪೊಲೀಸರು ಹಿಂದುತ್ವವಾದಿ ಪುಂಡರ ಮೇಲೆ ಲಾಠಿ ಬೀಸುತ್ತಿದ್ದಂತೆಯೇ ನಿಶ್ಚಲನೆಯಿಂದ ಕೂತಿದ್ದ ಬಿಜೆಪಿಗರ ಎಂಜಿನ್ಗೆ ಇಂಧನ ಬಂದಂತಾಯಿತು. ವಿಪಕ್ಷ ನಾಯಕ ಆರ್ ಅಶೋಕ್, ಬಿಜೆಪಿ ಅಧ್ಯಕ್ಷ ವಿಜೇಂದ್ರ, ವಿಧಾನ ಪರಿಷತ್ ಸದಸ್ಯ ಸಿ.ಟಿ. ರವಿ ಸೇರಿದಂತೆ ಹಲವರು ಒಟ್ಟೊಟ್ಟಿಗೆ ಮದ್ದೂರಿಗೆ ದೌಡಾಯಿಸಿದರು. ಪ್ರಚೋದನಕಾರಿ ಕೋಮು ದ್ವೇಷದ ಭಾಷಣ ಮಾಡಿದರು. ಇನ್ನು ಸಿ.ಟಿ. ರವಿ ಅವರಂತರೂ ತೊಡೆ ಮುರಿತೀವಿ, ತಲೆಯನ್ನು ತೆಗಿತೀವಿ, ಸಮಾಧಿ ಮಾಡ್ತೀವಿ ಎಂದು ಸಾರ್ವಜನಿಕವಾಗಿಯೇ ಹಿಂಸಾಚಾರಕ್ಕೆ ಪ್ರಚೋದನೆ ನೀಡಿದರು. ಇನ್ನು ಹಿಂದುತ್ವಕ್ಕೆ ಬಿಜೆಪಿಯ ಅಪ್ಪ ಅಮ್ಮ ನಾವೇ ಹಿಂದೂಗಳ ರಕ್ಷಕರು ಎಂಬಂತೆ ದ್ವೇಷ ಬಿತ್ತಿ ಕೋಮು ರಾಜಕಾರಣದ ಬೇಳೆ ಬೇಯಿಸಿಕೊಂಡು ಬಂದರು. ಬಳಿಕ ಮದ್ದೂರಿನಲ್ಲಿ ಹಿಂದುತ್ವದ ರಕ್ಷಣೆಗೆ ಬಿಜೆಪಿಯೇ ದಿಕ್ಕು ಎಂಬ ಭಾವನೆಯನ್ನು ಸ್ಥಳೀಯ ಬಿಜೆಪಿ ಕಾರ್ಯಕರ್ತರು ಬೆಳೆಸಲು ಸಿದ್ಧತೆ ನಡೆಸಿದರು. ಆ ವೇಳೆಗೆ ಯತ್ನಾಳ್ ಪ್ರವೇಶವು ಮದ್ದೂರಿನ ಕೋಮು ರಾಜಕೀಯಕ್ಕೆ ಹೊಸ ತಿರುವು ಕೊಡ್ತು. ಸೆಪ್ಟೆಂಬರ್ 11ರಂದು ಮದ್ದೂರಿಗೆ ಬಂದ ಯತ್ನಾಳ್ ಅವರನ್ನು ಸಾವಿರಾರು ಹಿಂದುತ್ವ ಕಾರ್ಯಕರ್ತರು ಸ್ವಾಗತಿಸಿದರು. ಇವರಲ್ಲಿ ಬಿಜೆಪಿ ಕಾರ್ಯಕರ್ತರು ಸೇರಿದರು. ಬಿಜೆಪಿ ನಾಯಕರು ಬಂದಾಗ ಸೇರಿದ್ದಕ್ಕಿಂತಲೂ ಸರಿಸುಮಾರು 2 ಪಟ್ಟು ಜನರು ಯತ್ನಾಳ್ ಭೇಟಿ ವೇಳೆ ನೆರೆದಿದ್ದರು. ಇನ್ನು ವೇದಿಕೆಯಲ್ಲಿ ನಿಂತು ತನ್ನ ಹರಕು ಬಾಯಿಯಿಂದ ನಾಲಿಗೆ ಹರಿಬಿಟ್ಟ ಯತ್ನಾಳ್, ಪಾಕಿಸ್ತಾನಕ್ಕೆ ಜೈ ಅಂದರೆ ಗುಂಡಿಕ್ಕಿ ಕೊಲ್ಲಬೇಕು, ಕಲ್ಲು ತೂರಿದವರ ಮನೆಗಳನ್ನ ಬುಲ್ಡೋಸರ್ನಿಂದ ಉರುಳಿಸಬೇಕು, ಬಿಜೆಪಿ ದೊರೆಯಾಳು ರಾಜಕಾರಣ ಮಾಡ್ತಿದ್ದಾರೆ, ಹಿಂದೂಗಳಿಗಾಗಿ ಹೊಸ ಪಕ್ಷ ಅನಿವಾರ್ಯ, ನಾನು ಕರ್ನಾಟಕ ಹಿಂದೂ ಪಕ್ಷ ಕಟ್ಟುತ್ತೇನೆ, ಅದರ ಚಿಹ್ನೆ ಬುಲ್ಡೋಸರ್ ಆಗಿರಲಿದೆ, ನಾನು 2028ಕ್ಕೆ ಮುಖ್ಯಮಂತ್ರಿ ಆದರೆ ವಿಧಾನಸೌಧದ ಮುಂದೆ ಭಾಗವಧ್ವಜ ಆರಿಸ್ತೇನೆ, ಮಸೀದಿ ಮುಂದೆ ಗಂಟೆಗಟ್ಟಲೆ ಡ್ಯಾನ್ಸ್ ಮಾಡಲು ಅವಕಾಶ ನೀಡುತ್ತೇನೆ ಎಂದು ಮತ್ತಷ್ಟು ಪ್ರಚೋದನಕಾರಿ ಭಾಷಣ ಮಾಡಿದರು. ಇನ್ನು ಮುಖ್ಯವಾಗಿ ಬಿಜೆಪಿ ನಾಯಕರು ಬಂದಾಗ ಸ್ಥಳೀಯ ಬಿಜೆಪಿಯ ಒಂದು ಭಾಗ ಉತ್ಸುಕವಾಗಿ ತಮ್ಮ ನಾಯಕರನ್ನು ಸ್ವಾಗತಿಸಿದರೆ, ಅದೇ ಬಿಜೆಪಿಯ ಮತ್ತೊಂದು ಭಾಗವು ಯತ್ನಾಳ್ ಅವರನ್ನು ಕೊಂಡಾಡಿದೆ. ಹಿಂದುತ್ವದ ಕಾರ್ಯಕರ್ತರು ಬಿಜೆಪಿ ಮತ್ತು ಯತ್ನಾಳ್ ನಡುವೆ ಹರಿದು ಹಂಚಿ ಹೋಗ್ತಿದ್ದಾರೆ ಎಂಬುದನ್ನು ಮದ್ದೂರು ಇಡೀ ರಾಜ್ಯಕ್ಕೆ ತೋರಿಸಿದೆ. ಯತ್ನಾಳ್ಗೂ ಮಂಡ್ಯ ಜಿಲ್ಲೆಗೂ ಎಂದಿಗೂ ಸಂಬಂಧವೇ ಬೆಳೆದಿರಲಿಲ್ಲ. ಯತ್ನಾಳ್ ಪ್ರಭಾವ ಮಂಡ್ಯದಲ್ಲಿ ಕೊಂಚವೂ ಇರಲಿಲ್ಲ. ಆದರೆ ತನ್ನ ಪ್ರಭಾವವೇ ಇಲ್ಲದ ಮಂಡ್ಯ ಜಿಲ್ಲೆಗೆ ಏಕಾಂಗಿಯಾಗಿ ಬಂದು ಹಿಂದುತ್ವದ ವಿಷವನ್ನು ತಮಗಿಂತಲೂ ಹೆಚ್ಚಾಗಿಯೇ ಉಣಿಸಿ ಹೊಸ ಪಕ್ಷ ಕಟ್ಟುವುದಾಗಿಯೂ ಘೋಷಿಸಿ ಹೋದ ಯತ್ನಾಳ್ ನಡೆಯು ಬಿಜೆಪಿಯಲ್ಲಿ ಆತಂಕವನ್ನು ಸೃಷ್ಟಿಸಿದೆ. ಕರ್ನಾಟಕದಲ್ಲಿ ಹಿಂದುತ್ವ ಮತಗಳು ಮತ್ತೆ ಚದುರಿ ಹೋಗಿಬಿಡ್ತವೆ ಎಂಬ ಕಳವಳಕ್ಕೆ ಇದು ಕಾರಣವೂ ಆಗಿದೆ. ಇನ್ನು ಈ ಹಿಂದೆ 2012ರಲ್ಲಿ BS ಯಡಿಯೂರಪ್ಪನವರು ಬಿಜೆಪಿಯಿಂದ ಹೊರಬಂದು ಕರ್ನಾಟಕ ಜನತಾ ಪಕ್ಷ ಅಂದರೆ KJP ಪಕ್ಷವನ್ನು ಕಟ್ಟಿದರು. ಆಗ ಹಿಂದುತ್ವ ಕಾರ್ಯಕರ್ತರು ಮತ್ತು ಹಿಂದುತ್ವ ಮತಗಳು ವಿಭಜನೆಗೊಂಡಿದ್ವು. ಪರಿಣಾಮವಾಗಿ ಅಧಿಕಾರದಲ್ಲಿದ್ದ ಬಿಜೆಪಿ ಹೀನಾಯವಾಗಿ ಸೋಲುಂಡಿತು. ಯಡಿಯೂರಪ್ಪ ಇಲ್ಲದ ಬಿಜೆಪಿಗೆ ನೆಲೆ ಇಲ್ಲ ಎಂಬುದನ್ನು ಅರಿತ ಬಿಜೆಪಿ ಹೈಕಮಾಂಡ್ ಯಡಿಯೂರಪ್ಪ ಅವರನ್ನು ಬಿಜೆಪಿಗೆ ಮರಳಿ ಕರೆತಂತು. ಆದಾಗ್ಯೂ ಅಂದಿನಿಂದ ಇಂದಿನವರೆಗೆ ಬಿಜೆಪಿಯೊಳಗೆ ಬಣ ರಾಜಕಾರಣ ಮುಂದುವರೆದೇ ಇದೆ.
ಮುಖ್ಯವಾಗಿ ಬಿಜೆಪಿಯ ಮುಖವಾಗಿರುವ ಯಡಿಯೂರಪ್ಪ ಮತ್ತು RSSನ ಮುಖವಾಗಿರುವ BL ಸಂತೋಷ್ ನಡುವಿನ ತಿಕ್ಕಾಟವು ಬಣ ರಾಜಕಾರಣವನ್ನು ಜೀವಂತವಾಗಿ ಇರಿಸಿದೆ. ಇಡೀ ದೇಶದಲ್ಲಿ ಮೋದಿ ಅಲೆ ಅಬ್ಬರಿಸಿ ಬೊಬ್ಬಿರಿದಾಗಲೂ ಬಿಜೆಪಿ ಒಳಗಿನ ಬಣ ರಾಜಕಾರಣ ಒಗ್ಗೂಡಲಿಲ್ಲ. ಬದಲಾಗಿ ಮೋದಿ ಮುಖ ನೋಡಿ ಬಿಜೆಪಿ ಅಥವಾ ಹಿಂದುತ್ವದ ಮತದಾರರು ಮಾತ್ರವೇ ಒಗ್ಗಟ್ಟಾಗಿ ಬಿಜೆಪಿಗೆ ಮತ ಚಲಾಯಿಸಿದರು. ಆದರೂ ಕರ್ನಾಟಕದಲ್ಲಿ ಬಿಜೆಪಿ ಈವರೆಗೆ ಸ್ವಂತ ಬಲದಿಂದ ಅಧಿಕಾರಕ್ಕೆ ಬರಲಾಗಲಿಲ್ಲ ಎಂಬುದೇ ಇಂದಿನ ವಾಸ್ತವ. ಈಗ ಯಡಿಯೂರಪ್ಪ ವಿರುದ್ಧ ಸಮರ ಸಾರಿರುವ ಯತ್ನಾಳ್ ಇದೇ ಯಡಿಯೂರಪ್ಪ ಮಾದರಿಯಲ್ಲಿ ಹೊಸ ಪಕ್ಷ ಕಟ್ಟಲು ಮುಂದಾಗಿದ್ದಾರೆ. ಅದಕ್ಕೆ ಹಿಂದುತ್ವದ ಬಣ್ಣವನ್ನು ಹಚ್ಚಿದ್ದಾರೆ. ಯತ್ನಾಳ್ ಅವರನ್ನು ಬಿಜೆಪಿ ಉಚ್ಚಾಟಿಸಿದಾಗ ಅವರ 124 ಬೆಂಬಲಿಗರು ಬಿಜೆಪಿಗೆ ರಾಜೀನಾಮೆ ನೀಡಿದರು. ಇದು ಯತ್ನಾಳ್ಗೆ ಮತ್ತಷ್ಟು ಬಲ ತಂದುಕೊಡ್ತು. ಇನ್ನು ಪಂಚಮಸಾಲಿ ಲಿಂಗಾಯತ ಸಮುದಾಯದ ಯತ್ನಾಳ್ ಒಂದು ವೇಳೆ ಹೊಸ ಪಕ್ಷ ಕಟ್ಟಿದರೆ ಬಿಜೆಪಿಗೆ ಭಾರಿ ಪೆಟ್ಟು ಬೀಳುವುದು ಖಚಿತ. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಯತ್ನಾಳ್ ಅವರ ಹೊಸ ಪಕ್ಷ ಕಟ್ಟುವ ವಿಚಾರವು ದೊರೆಯಾಳು ರಾಜಕಾರಣ ವರ್ಸಸ್ ಶುದ್ಧ ಹಿಂದುತ್ವ ಎಂಬ ಚರ್ಚೆಯನ್ನು ಹುಟ್ಟುಹಾಕಿದೆ. ಬಿಜೆಪಿ ಯಡಿಯೂರಪ್ಪನವರ ಕುಟುಂಬದ ಮೇಲೆ ಅವಲಂಬಿತವಾಗಿದ್ದು ಇದು ಇತರ ಹಿಂದುತ್ವದ ನಾಯಕರನ್ನ ತುಳಿಯುತ್ತಿದೆ. ಬಿಜೆಪಿ ಹಿಂದೂಗಳನ್ನ ರಕ್ಷಿಸುತ್ತಿಲ್ಲ ಎಂಬ ಯತ್ನಾಳ್ ಅವರ ಆರೋಪ ನಿಧಾನವಾಗಿ ರಾಜ್ಯಾದ್ಯಂತ ಬೇರೂರುತ್ತಿದೆ ಮತ್ತು ಪಸರಿಸ್ತಿದೆ ಕೂಡ. ಇನ್ನು ಬಿಜೆಪಿ ವರ್ಸಸ್ ಯತ್ನಾಳ್ ಅನ್ನೋದನ್ನು ನೋಡೋದಾದರೆ ಹಿಂದುತ್ವ ರಾಜಕಾರಣವು ಹಿಂದುತ್ವವಾದಿ ಮತಗಳು ಮತ್ತು ಕಾರ್ಯಕರ್ತರನ್ನ ವಿಭಜಿಸ್ತಿದೆ. ಒಂದಷ್ಟು ಮಂದಿ ಬಿಜೆಪಿ ಹಿಂದೆ ಹೋದರೆ ಮತ್ತೊಂದಷ್ಟು ಮಂದಿ ಯತ್ನಾಳ್ ಹಿಂದೆ ಹೋಗ್ತಾರೆ. ಆದರೆ ಈ ಇಬ್ಬರಲ್ಲಿ ಯಾರು ಹಿತವರು, ಯಾರು ಹಿಂದುತ್ವದ ರಕ್ಷಕರು, ಯಾರು ಹಿಂದುತ್ವದ ಕಟ್ಟಾಳುಗಳು ಎಂಬುದು ಗೊಂದಲಮಯವಾಗಿದೆ. ಹಾಗೆ ನೋಡಿದರೆ ಬಿಜೆಪಿ ಮತ್ತು ಯತ್ನಾಳ್ ಇಬ್ಬರು ಸ್ವಹಿತಾಸಕ್ತಿ ಉಳ್ಳವರೇ ಆಗಿದ್ದಾರೆ. ಹಿಂದುತ್ವದ ಹೆಸರಿನಲ್ಲಿ ತಾವು ಬೆಳೆಯುತ್ತಿದ್ದಾರೆ, ತಮ್ಮ ಮಕ್ಕಳನ್ನು ಬೆಳೆಸ್ತಿದ್ದಾರೆ, ತಮ್ಮ ಕುಟುಂಬವನ್ನು ಸುಭದ್ರಗೊಳಿಸುತ್ತಿದ್ದಾರೆ. ಹಿಂದುತ್ವದ ಕಾಲಾಳುಗಳಾಗಿರುವ ಸಾಮಾನ್ಯ ಬಡ ಕಾರ್ಯಕರ್ತರು ಬೀದಿಗಳಲ್ಲಿ ಹೆಣವಾಗ್ತಿದ್ದಾರೆ, ಬದುಕು ಕಳೆದುಕೊಳ್ತಿದ್ದಾರೆ, ತಮ್ಮ ಕುಟುಂಬಗಳನ್ನು ಅನಾಥ ಮಾಡ್ತಿದ್ದಾರೆ. ಈಗ ಮದ್ದೂರು, ಮಂಡ್ಯ ಸೇರಿದಂತೆ ಇಡೀ ಕರ್ನಾಟಕ, ಇಡೀ ಭಾರತ ಹಿಂದುತ್ವ ರಾಜಕಾರಣದ ಹಿಕಮತ್ತನ್ನು ಅರಿತುಕೊಳ್ಬೇಕು. ಹಿಂದುತ್ವ ಭ್ರಾಂತಿಯಿಂದ ಹೊರಬರಬೇಕು, ಸೌಹಾರ್ದ ನಾಡನ್ನು ಕಟ್ಟಬೇಕು. ತಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸಲು ಆಳುವವರನ್ನು ಪ್ರಶ್ನಿಸುವ ಮನೋಸ್ಥೈರ್ಯ ಬೆಳೆಸ್ಕೊಳ್ಬೇಕು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.